ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ 62. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೋಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಅಂದರೆ ಮನುಷ್ಯನಿಗೆ ಹೇಗೆ ಸಿಟ್ಟು ಬರ್ತದೆ ಅನ್ನೋದನ್ನು ಒಂದು ವಿಶ್ಲೇಷಣೆ ಮಾಡಿದ್ದಾರೆ. ಇಲ್ಲಿ ವಿಷಯಗಳನ್ನು ಚಿಂತಿಸುವ ಪುರುಷನಿಗೆ ಆ ವಿಷಯದಲ್ಲಿ ಆಸಕ್ತಿ ಉಂಟಾಗುತ್ತದೆ. ನಾವು ಯಾವಾಗಲೂ ಮೆಟೀರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡ್ತಾ ಇದ್ದರೆ ನಮಗೆ ಅದರಲ್ಲಿ ತುಂಬ ಆಸಕ್ತಿ ಬಂದು ಆ ವಿಷಯಗಳ ಕಾಮನೆ ಉಂಟಾಗುತ್ತದೆ. ಕಾಮನೆಗಳು ಪೂರ್ಣವಾಗದಿದ್ದಾಗ ಅದು ನಾವೇನು ನಿರೀಕ್ಷೆ ಇಟ್ಕೊಂಡಿರ್ತೀವಲ್ಲ ಯಾವುದೇ ವಿಚಾರದಲ್ಲಿ, ಆ ನಿರೀಕ್ಷೆ ಈಡೇರದಿದ್ದಾಗ ನಮಗೆ ಸಿಟ್ಟು ಬರ್ತದೆ. ಸಿಟ್ಟಿನ ಕಾರಣ ಏನಪ್ಪ ಅಂತಂದರೆ ಎಕ್ಸ್ಪೆಕ್ಟೇಷನ್ ಆಫ್ ದ ರಿಸಲ್ಟ್ ಅಂತ. ನೆಕ್ಸ್ಟು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ 63. ಕ್ರೋಧಾತ್ ಭವತಿ ಸಮೋಹಾತ್ ಸ್ಮೃತಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಅಂದರೆ ಈ ಸಿಟ್ಟು ಕೋಪ ಏನಿದೆಯಲ್ಲ, ಸಿಟ್ಟಿನಿಂದಾಗಿ ಅತ್ಯಂತ ಮೂಢತೆ ಅಂದರೆ ವಿಚಾರ ಉಂಟಾಗುತ್ತದೆ. ಮತ್ತು ಮೂಢತೆಯಿಂದಾಗಿ ಸ್ಮರಣಶಕ್ತಿ ನಷ್ಟವಾಗುತ್ತದೆ. ಸ್ಮೃತಿಯಲ್ಲಿ ಭ್ರಮೆಯುಂಟಾದಾಗ ಬುದ್ಧಿ ಅಂದರೆ ಜ್ಞಾನಶಕ್ತಿ ನಾಶವಾಗುತ್ತದೆ. ಬುದ್ಧಿ ನಾಶವಾಗುವುದರಿಂದ ಮನುಷ್ಯನ ಪತನವಾಗುತ್ತದೆ ಅನ್ನೋದು ತಾತ್ಪರ್ಯ. ಇಲ್ಲಿ ಹೇಳ್ತಾ ಇರುವಂಥ ವಿಚಾರ ಏನಪ್ಪ ಅಂತಂದರೆ, ನಾವು ವಿಷಯಗಳಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡಿದಾಗ ನಮಗೆ ಸಿಟ್ಟು ಸಹಜವಾಗಿ ಬರ್ತದೆ. ಅಂದರೆ ಯಾವ್ದು ನಿರೀಕ್ಷೆ ಮಾಡಿರ್ತೀವಲ್ಲ, ಯಾವುದೇ ಒಂದು ಕಾರ್ಯ ಮಾಡ್ತಾ ಇರಬೇಕಾದ್ರೆ ಇದು ಚೆನ್ನಾಗಾಗಬೇಕು, ನನಗೆ ಇದರಿಂದ ಈ ಥರ ಒಂದು ಫಲಿತಾಂಶ ಬರಬೇಕು ಅಂತ ನಾವು ಮಾಡ್ತೇವೆ. ಅದು ಮಾಡೋದು ಒಳ್ಳೆಯದು. ಅಂದರೆ ಆ ಒಂದು ದೃಷ್ಟಿಕೋನದಿಂದ ನಾವು ಯಶಸ್ಸನ್ನು ಬಯಸ್ತೇವೆ. ಅದು ನಮ್ಮ ಇಚ್ಛೆ ಪ್ರಕಾರ ಕೈಗೂಡದಿದ್ದರೆ ನಮಗೆ ಸಿಟ್ಟು ಸಹಜವಾಗಿ ಬರ್ತದೆ. ಅಂದರೆ ಸಿಟ್ಟಿಗೆ ಕಾರಣ ಏನಪ್ಪ ಅಂತಂದರೆ ನಮ್ಮ ಫಲಿತಾಂಶಗಳ ಬಗ್ಗೆ ನಿರೀಕ್ಷೆ. ಅಂದರೆ ಆ ನಿರೀಕ್ಷೆನೇ ನಮಗೆ ಸಿಟ್ಟಿಗೆ ಕಾರಣವಾಗ್ತದೆ. ಸಿಟ್ಟಿನಿಂದ ಏನೇನಾಗುತ್ತೆ ಅಂತಂದರೆ ನಮ್ಮ ಬುದ್ಧಿ ವಶದಲ್ಲಿರೋದಿಲ್ಲ. ಬುದ್ಧಿನಾಶವಾಗಿ ನಮಗೆ ಏನಪ್ಪ ಅಂತಂದರೆ ಎಲ್ಲ ಸ್ಮರಣ ಶಕ್ತಿ ಕೂಡ ನಷ್ಟವಾಗುತ್ತೆ. ಅಂದರೆ ಬುದ್ಧಿ ಕೆಟ್ಟು ಹೋದ್ಮೇಲೆ ನಮ್ಮ ಮನುಷ್ಯನ ಜೀವನದ ಪತನ ಅಲ್ಲಿದೆ ಆಗುತ್ತೆ ಅಂತ ಹೇಳ್ತಾರೆ. ಇದಿಷ್ಟೇ ನಾವು ತಿಳ್ಕೊಬೇಕು. ನಮ್ಮ ಬುದ್ಧಿಯನ್ನು ಸ್ಥಿಮಿತದಲ್ಲಿಟ್ಕೊಳ್ಬೇಕಾದ್ರೆ, ಅಂದರೆ ಸಮತ್ವವಾಗಿರುವಂಥ ಬುದ್ಧಿ, ಯಾವುದೇ ಒಂದು ಕಾರ್ಯ ನಾವು ನಿರ್ವಹಿಸಬೇಕಾದ್ರೆ ಮೊದಲಿಗೆ ಅದು ನನ್ನ ಪಾಲಿನ ಕರ್ತವ್ಯ. ಅಂದರೆ ನನಗೆ ಒದಗಿ ಬಂದಂತಹ ಈ ಕಾರ್ಯ ನಾನಿದನ್ನು ಮಾಡಬೇಕು ಇಷ್ಟಪಟ್ಟು. ಅಂದರೆ ಅದು ನನ್ನ ಪಾಲಿನ ಕರ್ತವ್ಯ ಏನಿದೆಯಲ್ಲ ಅದನ್ನು ತುಂಬ ನಾವು ಏನಪ್ಪ ಅಂತಂದರೆ ನಮ್ಮ ಸಂತೋಷ ಬುದ್ಧಿಯಿಂದ, ಅಂದರೆ ಇಷ್ಟಪಟ್ಟು ಅದನ್ನು ಮಾಡಬೇಕು. ಮಾಡ್ತೀವಾ? ಇಲ್ಲ, ನಾವು ಕಷ್ಟಪಟ್ಟು ಮಾಡ್ತೇವೆ. ಅಯ್ಯೋ ಮಾಡಲೇಬೇಕಲ್ಲ ಅಂತ ಅದನ್ನು ಒತ್ತಡದಿಂದ ನಾವು ಮಾಡುವುದರಿಂದ ನಮಗೆ ಈ ತರಹದ ಪರಿಣಾಮಗಳು ಸಹಜವಾಗಿ ಬರ್ತದೆ. ಸಿಟ್ಟು ಏನಪ್ಪ ಅಂತಂದರೆ ನಮ್ಮ ಕಾರ್ಯಕುಶಲತೆಯನ್ನು ಕುಗ್ಗಿಸ್ತದೆ. ಆ ಕಾರ್ಯಕುಶಲತೆ ಕುಗ್ಗಿದಾಗ ನಮಗೆ ಕಾಮಕ್ರೋಧಗಳು ಉಂಟಾಗಿ ಅಲ್ಲಿ ನಮ್ಮ ಮನಸ್ಸಿನ ಹತೋಟಿ, ಬುದ್ಧಿಯ ಹತೋಟಿ ತಪ್ಪಿ ಹೋಗಿ ನಾವು ಮತಿಭ್ರಂಶರಾಗುತ್ತೇವೆ ಅನ್ನೋದು ತಾತ್ಪರ್ಯ. ಇದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದರೆ ಎಕ್ಸ್ಪೆಕ್ಟೇಷನ್ ಆಫ್ ದ ರಿಸಲ್ಟ್ ಅಂತ ಹೇಳ್ತಾರೆ. ಇದೇ ಥರ ಆಗಬೇಕು ಅನ್ನುವಂತಹ ಆಸೆ ಏನಿದೆಯಲ್ಲ ಅದೇ ಇದಕ್ಕೆ ಮೂಲ ಕಾರಣ. ಅದನ್ನು ಹೋಗಲಾಡಿಸ್ಬೇಕಂತಂದರೆ ನಾವು ಏನಪ್ಪ ಮಾಡಬೇಕಾಗಿದೆ ಅಂತಂದರೆ ನಮ್ಮ ಮನಸ್ಸಿಗೆ, ಬುದ್ಧಿಗೆ ಸಮತ್ವದಲ್ಲಿ ಇರುವಂತಹ ಒಂದು ತರಬೇತಿಯನ್ನು ನೀಡಬೇಕು. ಅದಕ್ಕೆ ಧ್ಯಾನ ಅಂತ. ಸೊ ಮೆಡಿಟೇಷನ್ ಈಸ್ ಟು ಟ್ರೈನ್ ಅವರ್ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್ ಟು ಬಿ ಇನ್ ದ ಸ್ಟೇಟ್ ಆಫ್ ಇಕ್ವಾನಿಮಿಟಿ. ಆ ಒಂದು ಸಮತ್ವದಲ್ಲಿ ಇರುವುದನ್ನು ಅಭ್ಯಾಸ ಮಾಡಬೇಕು. ಸಮತ್ವ ಅಂತಂದರೆ ಅದರಿಂದ
ಪರಿಣಾಮ ಒಳ್ಳೆಯದಾದರೂ ಪರವಾಗಿಲ್ಲ, ಅಕಸ್ಮಾತ್ ಕೆಟ್ಟು ಹೋದರೆ ಅದು ಕೂಡ ಪರವಾಗಿಲ್ಲ ಅನ್ನೋ ಮಟ್ಟಿಗೆ ನಾವು ವಿ ಮಸ್ಟ್ ಬಿ ಪ್ರಿಪೇರ್ಡ್ ಎನಫ್ ಟು ಫೇಸ್ ದ ಕಾನ್ಸಿಕ್ವೆನ್ಸಸ್ ವೆದರ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್. ಓಕೆನಾ? ಈ ಸ್ಥಿತಿಯಲ್ಲಿ ನಾವು ಸಮಾಧಾನವಾಗಿರ್ತೇವೆ. ಆ ಸಮಾಧಾನವೇ ಸಮತ್ವ, ಅದೇ ಸಮಾಧಿ. ಸಮತ್ವಂ ಯೋಗ ಉಚ್ಯತೆ. ಈ ಒಂದು ಮನಸ್ಸು ಬುದ್ಧಿ ಸಮತ್ವದಲ್ಲಿರಬೇಕಾದ್ರೆ ನಮಗೆ ಯಾವುದೇ ಥರದ ಕೋಪತಾಪಗಳು ಉಂಟಾಗುವುದಿಲ್ಲ. ಕರೆಕ್ಟಾ? ಸೊ ಇದನ್ನು ನಾವು ಪ್ರತಿನಿತ್ಯ ಅಭ್ಯಾಸ ಮಾಡಬೇಕಾದ್ರೆ ನಾವು ಕಣ್ಣು ಮುಚ್ಚಿಕೊಂಡು ಸ್ವಲ್ಪ ಹೊತ್ತು ಅಭ್ಯಾಸ ಮಾಡುವುದಕ್ಕೆ ಧ್ಯಾನ. ಕಣ್ಣು ಮುಚ್ಚಿದಾಗ 2 ನಿಮಿಷ ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಶರೀರ ಮನಸ್ಸು ಹಗುರವಾಗಿರಲಿ. ಏನೇನು ವಿದ್ಯಮಾನಗಳು ನಡೀತಾ ಇದ್ದಾವಲ್ಲ ನಮ್ಮ ಮನಸ್ಸಿನ ಒಳಗಡೆ ಮತ್ತು ಹೊರಗಡೆ, ಅದೆಲ್ಲದಕ್ಕೂ ಪ್ರತಿಕ್ರಿಯೆ ನೀಡದೇನೆ ಮೌನವಾಗಿರಿ, ಶಾಂತವಾಗಿರಿ. ಈ ಮೌನ ಸ್ಥಿತಿಯಲ್ಲಿ ಪ್ರತಿಫಲದ ಅಪೇಕ್ಷೆ ನಾಶವಾಗುತ್ತೆ. ಅದಾದಾಗ ಶಾಂತಿ ಅನ್ನೋದು ಅಂತರಾಳದಲ್ಲಿ ಉದಯವಾಗಲಿಕ್ಕೆ ಶುರುವಾಗುತ್ತೆ. ಅದೇ ಶಾಂತಿಯಿಂದ ನಾವು ಸೌಖ್ಯವನ್ನು ಹೊಂದ್ತೇವೆ. ಇದಕ್ಕೆ ಬೇಕಾಗಿರೋದು ಏನಪ್ಪ ಅಂದರೆ ಸೈಲೆಂಟ್ ಪ್ರಾಕ್ಟೀಸ್ ಆಫ್ ಮೆಡಿಟೇಷನ್ ಫಾರ್ ಫ್ಯೂ ಮಿನಿಟ್ಸ್. 10 ನಿಮಿಷ 15 ನಿಮಿಷ ಈ ಸ್ಥಿತಿಯಲ್ಲಿ ಇದ್ದು ಪ್ರಾಕ್ಟೀಸ್ ಮಾಡಬೇಕು. ಏನಪ್ಪ ಪ್ರಾಕ್ಟೀಸ್ ಅಂತಂದರೆ ನಾನ್ ಎಕ್ಸ್ಪೆಕ್ಟೇಷನ್ ಆಫ್ ದ ರಿಸಲ್ಟ್ಸ್, ಅಥವಾ ಯಾವುದಕ್ಕೂ ಪ್ರತಿಕ್ರಿಯೆ ಇಲ್ಲದೇ ಇರೋ ತರಹ ಇರೋದನ್ನು ರೂಢಿ ಮಾಡ್ಕೋಬೇಕು. ಹೊರಗಡೆ ಏನೋ ಒಂದು ಶಬ್ದ ಕೇಳಿದ್ರಿ, ಏನು ಮಾಡಬೇಕು ಅವಾಗ? ಏನು ಮಾಡಬಾರ್ದು. ಕರೆಕ್ಟಾ? ಆ ಶಬ್ದ ಸ್ವಲ್ಪ ಹೊತ್ತು ಮಾತ್ರ ಇರ್ತದೆ, ಅದ್ರ ಪಾಡಿಗೆ ಅದು ಮಾಯವಾಗಿಬಿಡ್ತದೆ. ಆ ಶಬ್ದಕ್ಕೆ ಪ್ರತಿಕ್ರಿಯೆ ನೀಡದೇ ಇರೋದರಿಂದ ನೀವು ಶಾಂತವಾಗಿರ್ತೀರ. ಅದೇ ಥರ ಮನಸ್ಸಿನ ಒಳಗಡೆ ಏನೋ ಒಂದು ಯೋಚನೆ ಬಂತು, ಈ ಆಲೋಚನೆ ಒಳ್ಳೆಯ ಯೋಚನೆ ಬಂತು, ಓ ಒಳ್ಳೆಯದಪ್ಪ, ಭಾಳ ಹೊತ್ತಿನವರೆಗೂ ಅದೇ ಇರಬೇಕು ಅಂತ ಅದನ್ನೇ ಬೆನ್ನಟ್ಕೊಂಡು ಹೋಗಬಾರ್ದು. ಅದನ್ನು ಅಷ್ಟಕ್ಕೇ ಜಸ್ಟ್ ಡ್ರಾಪ್ ಬಿಟ್ಬಿಡ್ಬೇಕು. ಕೆಟ್ಟ ಯೋಚನೆ ಬಂತು, ಕೆಟ್ಟ ಯೋಚನೆ ಬಂದುಬಿಟ್ರೆ ಬರಬಾರ್ದು ಅಂತ ಅದನ್ನು ರೆಸಿಸ್ಟ್ ಮಾಡಬಾರ್ದು, ತಡೆಗಟ್ಟಬಾರ್ದು. ತಡೆಯೋದ್ರಿಂದನೂ ನಿಮಗೆ ಒತ್ತಡ ಉಂಟಾಗುತ್ತೆ. ಸೊ ಡು ನಾಟ್ ರೆಸಿಸ್ಟ್ ದ ಥಾಟ್ಸ್, ಡೋಂಟ್ ಫಾಲೋ ದ ಥಾಟ್ಸ್, ಜಸ್ಟ್ ಬಿ ವಿತ್ ದ ಥಾಟ್ಸ್. ಯೋಚನೆ ಜೊತೆಗೆ ಸುಮ್ಮನೆ ಇರಬೇಕು. ಜೊತೆಗೆ ಸುಮ್ಮನೆ ಇರೋದು ಧ್ಯಾನ. ಸೊ ಬೀಯಿಂಗ್ ಇನ್ ಸೈಲೆನ್ಸ್, ಬೀಯಿಂಗ್ ವಿತ್ ಎನಿಥಿಂಗ್ ಈಸ್ ಮೆಡಿಟೇಷನ್. ಧ್ಯಾನ ಅಂದರೆ ಅದರ ಜೊತೆಗೆ ಸುಮ್ಮನೆ ಇರಬೇಕು. ಕಾರ್ಯಗಳನ್ನು ಮಾಡ್ತಾ ಇರಬೇಕಾದ್ರೆ ಲರ್ನ್ ಟು ಬಿ ವಿತ್ ದ ವರ್ಕ್. ಅದನ್ನು ಎಂಜಾಯ್ ಮಾಡ್ಬೋದು. ಆನಂದವಾಗಿ ಕೆಲಸದಲ್ಲಿ ಮಗ್ನರಾಗಿದ್ದಾಗ ನಿಮ್ಮ ತಾದಾತ್ಮ್ಯ ಭಾವನೆಯಿಂದ ನೀವು ಯು ಆರ್ ಬಿಯಾಂಡ್ ದ ಎಕ್ಸ್ಪೆಕ್ಟೇಷನ್ ಆಫ್ ದ ರಿಸಲ್ಟ್ ಆಫ್ ದಟ್ ಪರ್ಟಿಕ್ಯುಲರ್ ವರ್ಕ್, ವೆದರ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್. ಅದನ್ನು ಮೀರಿದಂತಹ ಒಂದು ಸ್ಥಿತಿ ಏನಿದೆಯಲ್ಲ ಅದು ಕರ್ಮಯೋಗ. ಅಂದರೆ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಅದನ್ನು ಎಂಜಾಯ್ ಮಾಡೋದು. ನೋಡಿದ್ರಾ? ಯಾವುದೇ ಸಮಾರಂಭದಲ್ಲಿ ನಾವು ಆ ಸಮಾರಂಭದಲ್ಲಿ ಎಲ್ಲರೂ ಆನಂದವಾಗಿ ಭಾಗವಹಿಸಿ ಆ ಊಟದ ಸವಿಯನ್ನು ಸವಿತಾ ಇದ್ದಾರೆ. ನಾವು ನಮ್ಮ ಮನೆಗೆ ಬಂದಂಥ ಅತಿಥಿಗಳನ್ನ ಸತ್ಕಾರ ಮಾಡ್ತಾ ಇರಬೇಕಾದ್ರೆ ಪರಮಾತ್ಮನೇ ಈ ರೂಪದಲ್ಲಿ ಬಂದು ಅದನ್ನು ಅನುಭವಿಸ್ತಾ ಇದ್ದಾನಪ್ಪ, ಆನಂದವಾಗಿ ಊಟ ಮಾಡ್ತಾ ಇದ್ದಾನಪ್ಪ ಅನ್ನೋ ಭಾವದಲ್ಲಿದ್ದಾಗ ಅವರು ಊಟ ಮಾಡ್ತಾ ಇರಬೇಕಾದ್ರೆ ನಮ್ಗೆ ಆನಂದ ಆಗ್ತದೆ. ನಾನು ಊಟ ಮಾಡಿದಾಗ ಎಷ್ಟು ಖುಷಿ ಆಗಬೇಕಲ್ಲ, ಅದರ 10ರಷ್ಟು ಖುಷಿ ಬೇರೆದವ್ರಿಗೆ ನಾನು ಸರ್ವ್ ಮಾಡಿದಾಗ ಆಗುತ್ತೆ. ಇದನ್ನು ನಾವು ಇತ್ತೀಚೆಗೆ ನಮ್ಮ ಒಂದು ಸ್ನೇಹಿತರ ಸಮ್ಮೇಳನದಲ್ಲಿ ಒಂದು ಗೆಟ್ ಟುಗೆದರ್ ಮಾಡಿದಾಗ ಅನುಭವಿಸಿದೆವು. ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಬಂದು ಅದನ್ನು ಆನಂದವಾಗಿ ಸವಿತಾ ಇರಬೇಕಾದ್ರೆ ನಾವು ಕೂಡ ಅದನ್ನು ಎಂಜಾಯ್ ಮಾಡಿದ್ವಿ. ಅದೇ ಒಂದು ಆನಂದದ ಸ್ಥಿತಿ. ಊಟ ಮಾಡುವಾಗ ಸಿಗುವಂಥ ಆನಂದ ಬೇರೆದವರು ಊಟ ಮಾಡೋದನ್ನು ನೋಡಿ ಸಂತೋಷ ಪಡುವಾಗ ಅದರ ಎಷ್ಟೋ ಪಟ್ಟು ಹೆಚ್ಚಿಗೆ ಆಗಿರ್ತದೆ.
ಈ ತರಹ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ನಾವು ಆನಂದವಾಗಿ ಅನುಭವಿಸೋದನ್ನು ರೂಢಿ ಮಾಡ್ಕೋಬೇಕು. ಯಾವಾಗುತ್ತೆ? ಧ್ಯಾನದಲ್ಲಿ ಆ ಮನಸ್ಥಿತಿಯನ್ನು ನಾವು ಪ್ರತಿನಿತ್ಯ ರೂಢಿ ಮಾಡಿ 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 ಪ್ರಾಕ್ಟೀಸ್ ಮಾಡಿದಾಗ ಆಗುತ್ತೆ. ಹೇಗೆ ನಾವು ಧ್ಯಾನದಲ್ಲಿ ಯಾವುದಕ್ಕೂ ಪ್ರತಿಕ್ರಿಯೆ ನೀಡಿದೇ ಪ್ರತಿಯೊಂದು ಸಂದರ್ಭದ ಜೊತೆಗೆ ಸಂಪೂರ್ಣವಾಗಿರೋದರಿಂದ ಆಗುತ್ತಲ್ಲ, ಅದೇ ಒಂದು ಆನಂದ ನಾವು ಕೆಲಸ ಕಾರ್ಯಗಳಲ್ಲಿ ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ತೊಡಗಿಸಿದಾಗ ಆಗುತ್ತೆ. ಕರೆಕ್ಟಾ? ಅದನ್ನು ಪ್ರತಿನಿತ್ಯ ಅಭ್ಯಾಸ ಮಾಡುವ. ಭಗವದ್ಗೀತೆಯ ಸಂದೇಶ ಏನಪ್ಪ ಅಂತಂದರೆ, ಅದು ಶ್ಲೋಕ ರೂಪದಲ್ಲಿ ಹೇಳಿದರೂ ಸಹಿತ ನಮ್ಮ ಜೀವನಕ್ಕೆ ನಾವು ಅದನ್ನ ಅಪ್ಲೈ ಮಾಡಿದಾಗ, ಅಂದರೆ ಯಾವಾಗ ನಾನು ಅದನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾಗ ಆವಾಗ ನನಗೆ ಆ ಒಂದು ಅತಿ ಉತ್ಸಾಹ, ಆನಂದ ಇವೆಲ್ಲ ನನಗೆ ಅನುಭವಕ್ಕೆ ಬರಲಿಕ್ಕೆ ಸಾಕು. ಪ್ರತಿನಿತ್ಯ ನಾವು ಇದನ್ನು ಒಂದು 15-20 ನಿಮಿಷ ಧ್ಯಾನ ಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾಗ ನಮಗಿದನ್ನು ಪ್ರಾಕ್ಟೀಸ್ ಆಗಿ 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 ಆವಾಗ ಕಣ್ಮುಚ್ಕೊಂಡಿದ್ದಾಗ ವಿದೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಫ್ರಮ್ ವಿದಿನ್ ಆರ್ ಔಟ್ಸೈಡ್, ಆವಾಗ ಧ್ಯಾನ ಮಾಡಿದ ನಂತರ ಮನಸ್ಸು ಆನಂದವಾಗಿರ್ತದೆ. ನೋಡಿದ್ದೀರಾ? ಪ್ರಾಕ್ಟೀಸ್ ಮಾಡಿ. ಸೊ ಧ್ಯಾನವನ್ನು ಪ್ರಾಕ್ಟೀಸ್ ಮಾಡಿದವರಿಗೆ ಅವ್ರ ಮನಸ್ಸು ಪ್ರಫುಲ್ಲಿತವಾಗಿ ತುಂಬ ಖುಷಿಯಾಗಿರ್ತಾರೆ. ಎಷ್ಟೋ ಗಂಟೆಗಳ ಕಾಲ ಅದೇ ಒಂದು ಆನಂದವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ. ಸೊ ಆ ಸ್ಥಿತಿಯಲ್ಲಿ ಮಾಡಿದಂತಹ ಕೆಲಸಗಳು ಅದೇ ಥರ ಆನಂದವನ್ನು ಕೊಡ್ತಾವೆ. ಅದಕ್ಕೆ ಕೆಲಸ ಮಾಡೋಕ್ಕಿಂತ ಪೂರ್ವದಲ್ಲಿ ಧ್ಯಾನ ಮಾಡೋದು ತುಂಬ ಮುಖ್ಯ. ಆದ್ದರಿಂದ ಪ್ರತಿನಿತ್ಯ ಧ್ಯಾನ 2 ಸಲ ಮಾಡ್ಬೋದು, 3 ಸಲ ಮಾಡ್ಬೋದು. ಎಷ್ಟು ಸಲ ಮಾಡಿದ್ರೂ ನಮ್ಮ ಮನಸ್ಸಿಗೆ ಅಂತರಾಳದಲ್ಲಿ ಈ ತರಬೇತಿ ಸಿಕ್ಕು ಆ ಮನಸ್ಸು ಆ ಸ್ಥಿತಿಯನ್ನು ಪಡೆಯುತ್ತದೆ. ಅದರಿಂದ ನಾವು ಹೊರಗಡೆ ಅದೇ ಒಂದು ಮೆಡಿಟೇಟಿವ್ ಸ್ಟೇಟ್ ಆಫ್ ಮೈಂಡ್ ಏನಿದೆಯಲ್ಲ ಅದನ್ನು ಅಪ್ಲೈ ಮಾಡಿದಾಗ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಸುಲಭವಾಗಿ ಸರಳವಾಗಿ ನೆರವೇರ್ತವೆ. ನಾವು ಆ ಕಾರ್ಯಗಳನ್ನು ಎಂಜಾಯ್ ಮಾಡ್ತೇವೆ, ಅನುಭವಿಸ್ತೇವೆ. ಸೊ ಎಂಜಾಯಿಂಗ್ ದ ವರ್ಕ್ ಇನ್ ವಾಟ್ ಎವರ್ ವೇ ಇಟ್ ಕಮ್ಸ್, ಅದು ನಮಗೆ ಭಾಳ ದೊಡ್ಡ ಲಾಭವನ್ನು ತಂದು ಕೊಡ್ತದೆ. ಅದಕ್ಕೆ ಕೆಲಸವನ್ನು ಆನಂದವಾಗಿ ಅನುಭವಿಸೋದೇ ಒಂದು ಯೋಗ. ಅದು ಮಾಡಿದ ಮೇಲೆ ಬೇರೆದವರು ಶಬಾಷ್ ಅಂತ ನಮಗೆ ಪ್ರಶಂಸೆ ಮಾಡಿದ ಮೇಲೆ ಸಿಕ್ಕೋ ಆನಂದ ಅಲ್ಲದು. ದ ವೆರಿ ವರ್ಕ್ ಇಟ್ ಸೆಲ್ಫ್ ಈಸ್ ಸ್ಟೇಟ್ ಆಫ್ ಬ್ಲಿಸ್. ಅದನ್ನು ಎಲ್ಲರೂ ಪಡೆಯೋಣ. ಪ್ರತಿನಿತ್ಯ ಧ್ಯಾನವನ್ನು ಅಭ್ಯಾಸ ಮಾಡುವ. ಯೋಗ್ಯ ಮಾರ್ಗದರ್ಶನದಲ್ಲಿ ಎಲ್ರಿಗೂ ಈ ಒಂದು ಮನಸ್ಥಿತಿ, ಸ್ಥಿತಪ್ರಜ್ಞನ ಸ್ಥಿತಿ ಇದು ಎಲ್ರಿಗೂ ಅದು ಉಂಟಾಗಲಿ ಅಂತ ನಾವು ಬಯಸಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥನೆಯಿಂದ ಮುಗಿಸ್ತೇವೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ನಮಸ್ಕಾರ.